ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಸೊ ನಾವಿವಾಗ ಇರೋದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬ್ಯಾಂಗ್ಳೂರ್ನಲ್ಲಿ. ಎಲ್ಲ ಪ್ರೊಸೀಜರ್ಸ್ನ ಮುಗಿಸ್ಕೊಂಡು ವಿ ಆರ್ ವೇಟಿಂಗ್ ಫಾರ್ ದ ಬೋರ್ಡಿಂಗ್ ನಾವು. ಸಮ್ಮರ್ ವೆಕೇಶನ್ ಇರೋದ್ರಿಂದ ವಿ ಆರ್ ಆಫ್ ಟು UK. ನಮ್ಮ ಫ್ಲೈಟ್ ಆ್ಯಕ್ಚುಲಿ ಇರೋದು 6:45ಗೆ. ಸೊ ನಾವು ಸ್ವಲ್ಪ ಬೇಗನೆ ತಲುಪಿದ್ದೀವಿ ಏರ್ಪೋರ್ಟ್ನ. ಪ್ರೊಸೀಜರ್ಸ್ ಎಲ್ಲ ಇರೋದ್ರಿಂದ ವಿ ಹ್ಯಾವ್ ಕಂಪ್ಲೀಟೆಡ್ ದ್ಯಾಟ್ ಆ್ಯಂಡ್ ವಿ ಆರ್ ವೇಟಿಂಗ್ ಆ್ಯಕ್ಚುಲಿ. Now it's boarding time and our flight is ready. Our journey map ಇಲ್ಲಿ ನೋಡ್ಬೋದು, ಡಿಸ್ಪ್ಲೇಲಿ ಕಾಣಿಸ್ತಾ ಇದೆ. ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಆಗಿರೋ ನಮ್ಮ ಜರ್ನಿ ಸಮುದ್ರವನ್ನು ದಾಟಿಬಿಟ್ಟು ಫೈನಲ್ ಡೆಸ್ಟಿನೇಷನ್ ಕಡೆ ಹೋಗ್ತಾ ಇದೆ. ಸೊ ದಿಸ್ ಈಸ್ ಅವರ್ ಫೈನಲ್ ಡೆಸ್ಟಿನೇಷನ್. ಇದು ಫೈನಲ್ ನಮ್ಮ ಡೆಸ್ಟಿನೇಷನ್ ಆಗಿದೆ. ಫೈನಲಿ ವಿ ಹ್ಯಾವ್ ರೀಚ್ಡ್ ಹೀಥ್ರೋ ಲಂಡನ್ ಏರ್ಪೋರ್ಟ್. ಇವಾಗ ಟೈಮ್ ಬಂದ್ಬಿಟ್ಟು ಅರೌಂಡ್ 1:45 ಆಗೋಗಿದೆ. ಸೊ ಇಲ್ಲಿಂದ ನಾವು ಬುಕ್ ಮಾಡಿದಂಥ ರೂಮ್ ಕಡೆ ಹೋಗಬೇಕು ಅಂತ ಹೇಳಿದ್ರೆ a person is waiting for us. ಬ್ಯಾಗೇಜನ್ನು ಕಲೆಕ್ಟ್ ಮಾಡ್ಕೊಂಡು ಆಲ್ರೆಡಿ ಆಗೋಗಿದೆ. ಸೊ ಲೆಟ್ಸ್ ಮೂವ್ ಟುವರ್ಡ್ಸ್ ದ ಹೋಟೆಲ್ ರೂಮ್. This is the room we have booked for our 5-day stay in London. ಪುಟ್ಟದಾಗಿದ್ರೂ ತುಂಬಾನೇ ಕ್ಯೂಟ್ ಆಗಿದೆ. ಈ ಕಡೆ ಗ್ಯಾಲರಿ ವ್ಯೂ ಅಂತೂ ತುಂಬಾನೇ ಚೆನ್ನಾಗಿದೆ. ಪಾರ್ಕು, ಈ ಕಡೆ ಮೇನ್ ರೋಡು. ಲಂಡನ್ ನಲ್ಲಿ ಆಕ್ಚುಲಿ ಇವತ್ತು 16 ಡಿಗ್ರಿ ವೆದರ್ ಇದೆ. ವಿ ಇಂಡಿಯನ್ಸ್ ನಮಗೆ ತುಂಬಾನೇ ಕೋಲ್ಡ್ ಅನ್ಸುತ್ತೆ. somehow we have to manage. ವಾಕಿಂಗ್ ಇನ್ ದ ಸ್ಟ್ರೀಟ್ಸ್ ಆಫ್ ಲಂಡನ್. ಅಲ್ಲೇ ನಮ್ಮ ಹೋಟೆಲ್ ರೂಮ್ ಹತ್ರ ಇರೋ ಬ್ರಿಟಿಷ್ ಮ್ಯೂಸಿಯಂ ಕಡೆ ಹೊರಟ್ವಿ. ದೊಡ್ಡದಾಗಿರೋ ಕ್ಯೂನೇ ಇತ್ತು. ನಾವು ರೀಚ್ ಆಗೋದೇ ಲೇಟ್ ಆಗಿರೋದ್ರಿಂದ ಜಾಸ್ತಿ ಏನು ನೋಡೋಕ್ಕಾಗಿಲ್ಲ. ಯಾಕಂದರೆ 5 o'clock ಈಸ್ ದ ಕ್ಲೋಸಿಂಗ್ ಟೈಮ್ ಹಿಯರ್. ಎವ್ರಿವೇರ್ ಇನ್ ಲಂಡನ್ ನೀವು ಯಾವುದೇ ಮ್ಯೂಸಿಯಂಗೆ ಫ್ರೀ ಆಗಿ ಎಂಟರ್ ಆಗ್ಬೋದು. ಹಾಗೆ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಇವತ್ತಿನ ದಿನವನ್ನು ಮುಗಿಸಿದ್ವಿ.